ಮಾಡಲಿಲ್ಲ. ಈಗೇನು ಮಾಡಲಿ? ಹೋಗು ಹೋಗು ಕ್ರಾಂತಿವೀರ, ಹೋಗು. ನಿನಗೆಂತೂ ಅರ್ಥವಾಗುತ್ತದೆ ಈ ಗಜರಾಜನ ಕಪಟ ನಾಟಕ ಸನ್ನಿವೇಶ. ಇಂದು ನನಗಾಗಿ ಕಾದ ಕುಳಿತ ರಾಧಿಕೆಯನ್ನು ನೀನು ಒರೆಸಿಕೊಂಡು ಹೋಗಿರಬೇ ಅಂದಾಗ ಇದರ ಸೇಡನ್ನು ಒಂದೇ ಒಂದು ಫೋಟೋದಿಂದ ನಿಮ್ಮ ಇತಿಹಾಸವನ್ನೇ ಬದಲಾಯಿಸಿ ನಿಮ್ಮಣ್ಣನ ಅಗಲಿಕೆ ಆರೋಣದಲ್ಲಿ ಮತ್ತು ನನ್ನ ಅವಳು ಕೈ ಹಿಡಿದು ನಕ್ಕು ನಲಿಯದಿದ್ದರೆ ನನ್ನ ಹೆಸರು ಗಜ ಗಜರಾಜ ಅಲ್ಲ. ನಿತ್ಯ ಉದಯಿಸಿ ಭೂಮಂಡಲದಲ್ಲಿ ಪ್ರತಿ ಒಂದು ಜೀವರಾಶಿಗೆ ಬೆಳಕ ಚೆಲ್ಲುವನು ರವಿಕಾಂತ. ಇಲ್ಲಿ ನಿತ್ಯ ನಡೆಯುವ ನ್ಯಾಯ ಅನ್ಯಾಯದ ಪರದೆ ನೋಡಿ ಅವರ ಪಾಪಕ್ಕೆ ತಕ್ಕಂತ ಶಿಕ್ಷೆ ಕೊಡಲು ಉದಯಿಸಿ ಬಂದಿರುವನು ಈ ರವಿಕಾಂತ. ಈ ಬೆಂಕಿ ಪುರುಷನ ದಾರಿಗೆ ಯಾವ ರೌಡಿ ಏನಾದರೂ ಈ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದಾರಿ ತಪ್ಪಿಸಿ ನನ್ನಂತೆ ಅನಾಥ ಮಕ್ಕಳ ಸುತ್ತಿಗೆ ಕೈ ಹಾಕಿದರೆ ಈ ಟೈಗರಿನ ಗುಂಡಿಗೆ ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳ ಜೀವ ಮರಣ ಎಂಬ ಶಬ್ದದಲ್ಲಿ ಸೇರಿದ ಖಂಡಿತ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದು ಬಯಸಿದವರು ಹಲವಾರು ಜನ. ಆ ಹಲವು ಜನರ ಹೊಲ್ಲನ್ನು ಕೆತ್ತು ಅವರನ್ನು ಕುಣಿಸಬೇಕೆನ್ನುವುದೇ ಈ ರವಿಕಾಂತನ ಛಲ. ಆಯಮ ರಾಜ ಒಮ್ಮೆ ಈ ನರ ಜೀವಿಗಳ ಕೊರಳಿಗೆ ನೇಣು ಹಕ್ಕವನ್ನು ಎಸೆದರೆ ಮುಗೀತು ಅವರ ಎಲ್ಲವೂ ಮೌಸದ ಚೀಲ ಅವನ ಸನ್ನಿಧಿಗೆ. ಈ ಯಮರಾಜ ಒಮ್ಮೆ ಈ ಸಮಾಜದ ಪಾಪಿಗಳ ಮೇಲೆ ಕೈ ಬೀಸಿದರೆ ಮುಗೀತು ಅವರ ಎಲ್ಲವೂ ಮೌಸದ ಚೀಲ ನನ್ನ ಸನ್ನಿಧಿಗೆ. ಅಂಥದರಲ್ಲಿ ಯಾವ ಕಟಕ ಏನಾದರೂ ಈ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದಾರಿ ತಪ್ಪಿಸಿ ನನ್ನಂತೆ ಅನಾಥ ಮಕ್ಕಳ ಸುಟ್ಟಿಗೆ ಕೈ ಹಾಕಿದರೆ ಒಂದೇ ಅವರ ಮರಣದ ಮಾನಮ್ಯ ಆಚರಿಸದಿದ್ದರೆ ನಾನು ಈ ಕಾಡಿನ ಜಂಗಲ್ ಟೈಗರನೇ ಅಲ್ಲ. ಕರ್ಯ ಮರ್ಯ ಬೇಗ ನಡೆಯರಲೇ, ಬೇಟಾಡಕ್ ಹೋಗೋಣ. ಹತ್ತು ಬಾಟ್ಲಿ, ಹತ್ತು ತಲವಾರ್.
ಹುಟ್ಟಿದ್ದು ಹುಟ್ಟಿದ್ದು ಅದ್ಧೂರಿಯಾಗಿ ಬೆಳೆದದ್ದು ಬಹದ್ದೂರನಾಗಿ ಆದರೆ ಮೆರಿತಾ ಇರೋದು ದೇವೇಗೌಡರಾಗಿ ಕಲಿಯುಗ ಕಲ್ಕಿ ಯುಗ ಅರ್ಥಾತ್ ಕ್ರಾಂತಿ ಯುಗ. ಈ ಕ್ರಾಂತಿ ಯುಗದಲ್ಲಿ ನಾನೇ ಕುಬೇರನಾಗಿ ಬೆರೆಯಬೇಕೆಂದು ಮುಂದಡಿ ಇಟ್ಟರೆ ಸತ್ತಿಲ್ಲದೆ ಹಾವಾನಿಗನಾಗಿ ಈ ಸರ್ಪಕ್ಕೆ ಪುಂಗಿ ಊದಲು ನಿಂತನಲ್ಲ ಆ ಲಂಗುಲಗಾಮಿಲ್ಲದ ಬಡವ ಕ್ರಾಂತಿ ವೀರ. ಲೇ ಕ್ರಾಂತಿ ವೀರ, ಎಲ್ಲ ರಂಗದಲ್ಲೂ ನನ್ನದೇ ಗೆಲುವೆಂದು ನಾಯಿಯನ್ನು ಬಗಲುವ ನಿನ್ನ ಬಾಯಿಗೆ ಶಬ್ದವೇದಿ ಬಾಣ ಬಿಟ್ಟು ನೀನು ಪ್ರಾರಂಭಿಸಿರುವ ನಿನ್ನ ವಿದ್ಯಾಚೇತನ ಶಾಲೆ ಮುಚ್ಚಿಸಿ ಈ ಸೇಡಿನ ಪ್ರತಿಕಾರಕ್ಕೆ ಮುಂದೊಂದು ದಿನ ನಿನ್ನ ಅತ್ತಿಗೆಯ ಶೀಲಕ್ಕೆ ಅಪಾಯ ತಂದು ಉಪಾಯದಿಂದ ನಿಮ್ಮ ಅಣ್ಣ ತಮ್ಮಂದಿರನ್ನು ಸರ್ವನಾಶ ಮಾಡಿ ನಾನೇ ಈ ನಾಡಿನ ರಾಜನಾಗಿ ಮೆರೆಯದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ಸಾಕು ಮಾಡಿ ಗೌಡ್ರಿ ಈ ನಿಮ್ಮ ದರ್ಪದ ನಗೆಯನ್ನು ಯಾಕೆ ಆಡಿತನ್ನೇ ಮಾಡಿ ತೋರಿಸುವ ಹಠ ಯೋಗಿ ನಾನೇ ಎಂದು ಹೇಳ್ತಿರಲ್ಲ ಅಷ್ಟೇ. ಆದರೆ ಒಂದು ವಾರದೊಳಗೆ ಹಣ ನಾನೇ ತಂದು ಕೊಡುತ್ತೇನೆ ಅಂದನಲ್ಲ ಜೈವೀರ. ಏನಾಯ್ತು ಅವನ ಕೆಲಸ ಏನಾಯ್ತು? ಅದನ್ನು ಈಗಲೇ ಮಾಡಬೇಕು ಜಿತೇಂದ್ರ. ಬೇಗ ಹೋಗಿ ಆ ಜೈವೀರ ಎಲ್ಲಿದ್ದಾನೋ ಅವನನ್ನು ಎತ್ತಿಕೊಂಡು ಬಂದು ಬಿಡು. ನಾಯಿ ಹೇಳ್ಕೊಂಡ್ ಬಂದಂಗ ಬಂದ್ ಬಿಡಲಿ ಅವನ. ಈಗಲೇ ನಿಮ್ಮಪ್ಪನೇ ಆಗಿದೆ ಅಂದ್ರೆ ಅಷ್ಟೇ ಸಾಕು. ಆ ಗೂಳಿ ರಾಕ್ಷಸನನ್ನು ಎಲ್ಲೆಡೆಗೆ ಮರೆಯಾಗಿ ಕುಳಿತರು ದರದರನ್ನು ಹೇಳುವುದು ತಂದು ನಿಮ್ಮ ಪಾದಕ್ಕೆ ಹಾಕಿ ಬಿಡುತ್ತೇನೆ. ನಾನಿನ್ನು ಬರುತ್ತೇನೆ. ಜಯವೀರ, ಈ ದೇವೇಗೌಡ ಕಣ್ಣಿಟ್ಟನೆಂದರೆ ಅದರ ಕರಿ ತಗೊಳ್ಳದೆ ಬಿಡಲಾರ. ಸಮಯಕ್ಕೆ ತಕ್ಕಂತೆ ಅಂದು ನೀ ಆ ಬಂಗಲೆ ಭೀಮನ ವ್ಯವಹಾರದಲ್ಲಿ ನೀ ಸಿಲುಕಿರುವಾಗ
ಅದರಲ್ಲಿಯೇ ನಿನ್ನ ಬಲ ಮುರಿಯುತ್ತಾನೆ ಈ ಛಲಗಾರ. ಮುಂದೆ ನೋಡ್ತಾ ಇರೋ. ಗೌಡ್ರೆ, ಈ ನೀವು ಆಟ ಸಾಧಿಸ್ತೀರಂತ ತಿಳಿದೆ ನಿಮ್ಮ ಮನೆ ರತ್ನಕ್ಕೆ ಕಾಯಿ ಹಾಕಿ ವಶಪಡಿಸಿಕೊಳ್ತಿದ್ದಾನೆ ಆ ಕ್ರಾಂತಿವೀರ ಗಜರಾಜ್. ಇದನ್ನೇನು ಹೇಳುತ್ತಿರುವೆಯೋ ನೀನು? ಯಾವ ರತ್ನವದು? ತ್ರಿಲೋಕ ಸುಂದರಿಯಾಗಿ ಪ್ರೇಮ ಪಂಜರಲ್ಲಿ ಹೊಳೆಯುತ್ತಿರುವ ನಿನ್ನ ಸ್ವಂತ ತಂಗಿ ಬಗ್ಗೆ ಹೇಳ್ತಿರುವೆ. ಗಜರಾಜ್, ಬೆಂಕಿಯ ಬಾಧೆಗೂ ಮಾಸದ ನನ್ನ ತಂಗಿಯ ಬಗ್ಗೆ ಇದನ್ನೇನು ಹೇಳುತ್ತೀರಿಯೋ ಮೂರ್ಖ? ಹೆಚ್ಚದ ಈರಿನ ತಂಗಿ ಎಂದು ಅಚ್ಚರ ಪಡೆದ ಮುಚ್ಚು ಮರ ಇಲ್ಲದ ತನ್ನ ಕಾಮ ಇಳಸಲು ತಿರುಗಿಸಿಕೊಂಡ ನನ್ನ ಸ್ವಂತ ತಂಗಿ. ಗಜರಾಜ, ಹೊಳೆಯುವ ನಕ್ಷತ್ರಕ್ಕೆ ಮಂಕು ಪರದೆ ಹಾಕಲು ಹೊರಟಿಯ ಮೂರ್ಖ, ಸಾಯಿಸದೆ ಬಿಡಲಾರೆ. ನನ್ನ ಮಾತು ನಂಬುವುದಿಲ್ಲಂತೆ ತಿಳಿದೆ ಅವರ ಭಾವಚಿತ್ರ ತೆಗೆದುಕೊಂಡಿದ್ದೇನೆ ತೋ. ನಾನು ಇದನ್ನೇನು ನೋಡುತ್ತಿರುವೆ? ನಿಜವಾಗಿಯೂ ನನ್ನ ತಂಗಿ ಆ ಕ್ರಾಂತಿವೀರನ ಬಲೆಗೆ ಬಿದ್ದು ಹೋಗಿರುವಳೆ. ಹೋಗಿದ್ದಿದ್ದೇ ನಿಜವಾದರೆ ನಾನವನ ಎದೆಸೀಳಿಸಿ ರಕ್ತ ಕುಡಿಯದೆ ಬಿಡಲಾರೆ. ಕ್ರಾಂತಿವೀರ, ನನ್ನ ಸೇಡೆಂಬ ಸಾಗರದಲ್ಲಿ ನೀನೇ ಈಜಲು ಧುಮುಕಿ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡಿಯಲ್ಲೋ ಅಧಮ. ನಾನಿಲ್ಲಿಗೆ ಬಂದೆ. ತಡ್ರಿ ಜನರ ಅವಸರ ಮಾಡಿ ಅಪಘಾತಕ್ಕೆ ಗುರಿ ಆಗಬೇಡ್ರಿ. ಮೊದಲ ನಿಮ್ಮ ತಂಗಿಯವನ ಬಾಯಿಲೇಟ ವಿಚಾರ ಮಾಡ್ರಿ. ಆ ನಂತರ ಆ ಕ್ರಾಂತಿವೀರನ ಕರೆಸಿ ಆ ನಮ್ಮ ನಡು ಮನೆ ಕಂಬ ಇದ್ದಲ್ಲ ಆ ಕಂಬಕ್ಕೆ ಕಟ್ಟಿ ಅವನ ಕೈಕಾಲ ಮುರಿದು ಬಿಡುನ್ರಿ. ಇಲ್ಲ ಹೆಂಗೂ ಈಗ ಅವ್ರನ್ನ ಈ ಕಡೆನೇ ಬರಾಕತ್ತಾನ್ರಿ. ಅದಕ್ಕೊಂದು ಪರಿಹಾರ ಏನಾರು ಹುಡ್ಕೊಂಡ್ ಬಿಡ್ರಿ. ನನ್ನ ಕೋಪಕ್ಕೆ ಅತಿ ಬರಬೇಡ ರಾಧಿಕಾ. ಏ ರಾಧಿಕಾ, ಹಲೋ, ಯಾವತ್ತು ಆಯರ್ ಮಾಡೋರು ತಮ್ಮ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಳ್ತೀನಿ. ಒಳಗೆ ಆಯರ್ ಮಾಡ್ರಿ, ಇಲ್ಲಿ ಸ್ಟೇಜ್ನಾಗ ಬಂದು ಆಯರ್ ಹಾಕ್ಬೇಡ್ರಿ. ಕಡಿಕ